ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಸ್ ಕಿಚನ್ ಆ್ಯಂಡ್ ಬ್ಲಾಗ್. ಸೊ ಇವತ್ತಿನ ಒಂದು ವ್ಲಾಗ್ ನಮ್ಮದು ಜರ್ನಿ ವ್ಲಾಗ್ ಆಗಿರುತ್ತೆ. ಸೊ ಇದು ನಮ್ಮದು ಉಡುಪಿ ರೈಲ್ವೆ ಸ್ಟೇಷನ್. ಸೊ ಉಡುಪಿಯಿಂದ ನಾವು ಎಲ್ಲಿಗೆ ಪಯಣ ಅಂತ ಹೇಳಿದರೆ ಮುಂಬೈಗೆ ಹೋಗ್ತಾ ಇದ್ದೀವಿ. ಸೊ ಮುಂಬೈಲಿ ನಮ್ಮ ಅತ್ತೆ ಹಾಗೂ ನನ್ನ ತಂಗಿ ಇದ್ದಾರೆ. ಸೊ ಅವರ ಮನೆಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇದು ಹೋಗುವಂಥ ಒಂದು ದಾರಿಯಲ್ಲಿ ತುಂಬಾ ಒಂದು ಚೆನ್ನಾಗಿರುವಂಥ ಸೀನ್ಸ್, ನದಿಗಳೆಲ್ಲ ಸಿಗುತ್ತೆ. ಕೆಲವರಿಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ, ಹಾಗೇನು ಕೆಲವರಿಗೆ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ಅಂತೇಳಿ ತುಂಬಾ ಇಷ್ಟ. ಬಟ್ ನನಗೆ ಎಸ್ಪೆಷಲಿ ಟ್ರೈನ್ ತುಂಬಾ ಬೆಸ್ಟ್ ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ ಒಂದು ಮನೆ ಥರ ಫೀಲ್ ಆಗುತ್ತೆ. ಟಾಯ್ಲೆಟ್ ಇರುತ್ತೆ, ಹಾಗೆ ಇನ್ನೊಂದು ತುಂಬ ಜನ ಇರ್ತಾರೆ, ಲೋಕಲಿಸ್ಟ್ ಜನ, ಅವ್ರ ಜೊತೆ ಮಾತಾಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ನಮಗೆ ಫುಡ್ ಬೇಕಿದ್ದರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಮಂಗಳೂರಿಂದ ಹೊರಡುವಂಥ ಮತ್ಸ್ಯಗಂಧ ಟ್ರೈನ್ ಇದೆ ನೋಡಿ, ಅಲ್ಲಿದ್ದು ನಮಗೆ ಫುಡ್ ತುಂಬಾ ಚೆನ್ನಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಕಾವ್ಯಸ್ ಕಿಚನ್ ಆ್ಯಂಡ್ ಬ್ಲಾಗ್. ಸೊ ನಾವು ಬಾಂಬೆ ಬಂದಿದ್ದೇವೆ, ನಮ್ಮ ಅತ್ತೆ ಮನೇಲಿದ್ದೇವೆ. ಅತ್ತೆ ಅಂತ ಹೇಳಿದರೆ ನನ್ನ ಹಸ್ಬೆಂಡಿದು ಅಮ್ಮನ ತಂಗಿ ಮನೆಗೆ ಬಂದಿದ್ದೇವೆ. ಸೊ ನನ್ನ ಹಸ್ಬೆಂಡಿನ ತಂಗಿಯರೆಲ್ಲ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬಾಂಬೆ ಫೇಮಸ್ ಏನಂತ ಹೇಳಿದ್ರೆ ಸ್ಟ್ರೀಟ್ ಶಾಪಿಂಗಿಗೆ ತುಂಬಾ ಫೇಮಸ್. ಸೊ ಚೀಪರಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನೋಡೋಣ. ಸೊ ಫಸ್ಟಿಗೆ ಇವಾಗ ನಾವು ಅಂಧೇರಿ ಮಾರ್ಕೆಟಿಗೆ ಹೋಗ್ತಾ ಇದ್ದೇವೆ. ಸೊ ನಮ್ಮ ಅತ್ತೆ ಮನೆ ಇವಾಗ ಗೋರೆಗಾವಲ್ಲಿ ಇರೋದು. ಸೊ ಗೋರೆಗಾವಿಂದ ಅಂಧೇರಿಗೆ ನಮಗೊಂದು ಎರಡು ಸ್ಟಾಪ್ ಮುಂದೆ ಅಂಧೇರಿ. ಸೊ ನೋಡೋಣ, ಸ್ಟ್ರೀಟ್ ಶಾಪಿಂಗ್ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಚಪ್ಪಲ್ ಆಗಿರ್ಬೋದು, ಹಾಗೆ ಕುರ್ತಾಸ್, ಸಲ್ವಾರ್ಸ್, ಹಾಗೆ ವೆಸ್ಟರ್ನ್ ವೇರಲ್ಲಿ ಏನಿದೆ ನೋಡೋಣ, ಹೋಗೋಣ. ಶೇರ್ ಮಾಡ್ತೀನಿ ನಾನು ನಿಮ್ಮ ಜೊತೆ. ಸೊ ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು, ನನ್ನ ಅಮ್ಮ, ಹಾಗೆ ನನ್ನ ಹಸ್ಬೆಂಡ್ನ ತಂಗಿಯರು ಹೋಗ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ನನ್ನ ಅತ್ತೆ ಮಕ್ಕಳು, ಹಾಗೆ ನನ್ನ ಹಸ್ಬೆಂಡ್, ನನ್ನ ಮಗಳು. ಅಂಧೇರಿಗೆ ಹೋಗ್ತಾ ಇದ್ದೇವೆ ಸ್ಟ್ರೀಟ್ ಶಾಪಿಂಗಿಗೆ. ಸೊ ಹೋಗೋಣ, ಏನಿದೆ ಅಂತ ನೋಡೋ. ಹತ್ರ ರಾಮ ಮಂದಿರ ಸ್ಟೇಷನ್. ಸೊ ಇಲ್ಲಿಂದ ಟ್ರೈನನ್ನು ಹಿಡಿದು ನಾವೀಗ ಅಂಧೇರಿ ಹೋಗ್ತಾ ಇದ್ದೇವೆ. ಇದು ಹೇಲ್ಸ್ ಎಲ್ಲ 450 ಮುಂಬೈ ಇಸ್ ಫೇಮಸ್ ಫಾರ್ ಸ್ಟ್ರೀಟ್ ಶಾಪಿಂಗ್. ಸೊ ಮುಂಬೈಯಲ್ಲಿ ನಿಮಗೆ ಗೊತ್ತಿರ್ಬೋದು, ಎಸ್ಪೆಷಲಿ ಚಪ್ಪಲ್ಸ್ ಹಾಗೆ ಬಟ್ಟೆಗಳು ತುಂಬಾ ಚೆನ್ನಾಗಿ ಇರುವಂಥ ಒಂದು ಕ್ವಾಲಿಟಿಯಲ್ಲಿ ಸಿಗುತ್ತೆ, ಹಾಗೆ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಚಪ್ಪಲಿ ಅಂಗಡಿಯವ್ರ ಹತ್ರ ಸ್ವಲ್ಪ ಬಾರ್ಗೇನ್ ಮಾಡಬೇಕು. ಯಾಕಂತ ಹೇಳಿದರೆ 700 ರೂಪಾಯಿ, 500 ರೂಪಾಯಿ ಆ ರೀತಿ ರೇಟ್ ಹೇಳ್ತಾರೆ. ಬಟ್ ನಾವು ಸ್ವಲ್ಪ ಬಾರ್ಗೇನ್ ಮಾಡಬೇಕು. ತುಂಬಾ ಚೆನ್ನಾಗಿರುತ್ತೆ, ಒಂದೊಂದು ಡಿಸೈನ್ಸ್ ತುಂಬಾ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಸೊ ಒಂದೊಂದು ಶಾಪಿಗೆ ವೇರಿಯೇಷನ್ಸ್ ಇರುತ್ತೆ, ರೇಟ್ ವೇರಿಯೇಷನ್ಸ್ ಇರುತ್ತೆ. ಸೊ ಕರೀತಾರೆ, ನೀವು ಇಲ್ಲಿ ಬನ್ನಿ, ನಾವು ನಿಮಗೆ ಕಮ್ಮಿ ಪ್ರೈಸಲ್ಲಿ ಕೊಡ್ತೇವೆ ಅಂತ. ಸೊ ಹೋಗಬೇಕು. ಸೊ ನಮಗೆ ಬೇಡ ಅಂತ ಹೇಳಿ ಬಿಟ್ಟು ಬಂದಂದರೆ ಅವರು ಇನ್ನೂ ಕಮ್ಮಿ ಮಾಡ್ತಾರೆ. ಬಿಕಾಸ್ ಅಷ್ಟು ಚೀಪಲ್ಲಿ, ಅಷ್ಟು ವರ್ತ್ ಇಟ್ ಅಂತಲೇ ಹೇಳ್ಬೋದು ಮುಂಬೈ ಶಾಪಿಂಗ. ಮುಂಬೈಯಲ್ಲಿ ಫೇಮಸ್ ದಾದರ್ ತುಂಬಾ ಫೇಮಸ್ ಹೋಲ್ಸೇಲ್ ಶಾಪಿಂಗಿಗೆ. ಹಾಗೆ ಬ್ಯಾಂದ್ರಾ, ಹಾಗೆ ಚರ್ಚ್ ಗೇಟ್, ಅಂಧೇರಿ, ಹಾಗೆ ಮಲಾಡ್, ಬೋರಿವೆಲ್ ಇಂಥ ಪ್ಲೇಸಸ್ ಎಲ್ಲ ಶಾಪಿಂಗ್ ತುಂಬಾ ಜನ ಬರ್ತಾರೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಮಲಾಡಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸಾರೀಸ್ ಆಗಿರ್ಬೋದು ಅಥವಾ ಲೆಹೆಂಗಾಸ್ ತುಂಬಾ ಚೀಪರ್ ಪ್ರೈಸಲ್ಲಿ ಅಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು.
ಸೊ 3 ಕಡೆ ನಾನು ಶಾಪಿಂಗ್ ಹೋಗಿದ್ದೆ. ಖಂಡಿತವಾಗ್ಲೂ ನಾನು ಅದನ್ನು ನಿಮ್ಮ ಜೊತೆ ಒಂದೊಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಒಂದು ವ್ಲಾಗ್ ಸ್ವಲ್ಪ ದೊಡ್ಡದಾಗಿದೆ. ಸೊ ಅದನ್ನು ನಾನು ಪಾರ್ಟ್ 2 ತನಕ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಪಾರ್ಟ್ 1 ಅಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ಪಾರ್ಟ್ 2 ಅಲ್ಲಿ ಬ್ಯಾಗ್ ಕಲೆಕ್ಷನ್ಸ್ ಇದು ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದು ಅಂಧೇರಿ ವ್ಲಾಗ್ ಆಗಿರುತ್ತೆ. ಹಾಗೆ ಮಕ್ಕಳ ಬಟ್ಟೆ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ಪ್ಯಾಟರ್ನ್ ನೋಡಬೇಕು, ನಿಮಗೆ ಅಂಗಡಿಯಲ್ಲಿ ಇಂಥ ಪ್ಯಾಟರ್ನ್ ಸಿಗಲಿಕ್ಕಿಲ್ಲ. ಹಾಗೆ ರೇಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ಮಕ್ಕಳಿದು ಸ್ವಲ್ಪ 500-600 ರೇಂಜಲ್ಲಿ ಇರುತ್ತೆ. ಬಟ್ ನಾವು ಸ್ವಲ್ಪ ಬಾರ್ಗೇನ್ ಮಾಡಿದರೆ ಖಂಡಿತವಾಗ್ಲೂ ಅವ್ರು ನಮಗೆ ಕಡಿಮೆ ಪ್ರೈಸಲ್ಲಿ ಕೊಡ್ತಾರೆ. ಹಾಗೆ ವೆಸ್ಟರ್ನ್ ವೇರ್ ಡ್ರೆಸ್ಸಸ್ ಎಲ್ಲ ನೋಡ್ತಾ ಇರ್ಬೋದು. ಸೊ ಇದು ಇವಾಗ ಅದು ಫ್ಯಾಷನ್. ಅದೇನು ಸ್ವಲ್ಪ ಎಂಬ್ರಾಯ್ಡರಿ ಥರ ಕಾಣಿಸ್ತಾ ಇದೆ ನೋಡಿ, ಟೀ ಶರ್ಟ್ ವರ್ಕಲ್ಲಿ ಎಂಬ್ರಾಯ್ಡರಿ ಬರ್ತಾ ಇದೆ ನೋಡಿ, ಅದು ಇವಾಗ ಅದು ಟ್ರೆಂಡಿಂಗ್ ಡ್ರೆಸ್ ಅಂತೆ. ಸೊ ಇದೆಲ್ಲ ನಿಮಗೆ 200 ರೇಂಜಲ್ಲಿ ಸಿಗುವಂಥದ್ದು. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಒಂದಕ್ಕಿಂತ ಒಂದು ಚೆನ್ನಾಗಿ ಇರುತ್ತೆ. ಸೊ ಒಂದೊಂದು ಶಾಪಲ್ಲಿ ಒಂದೊಂದು ಪ್ಯಾಟರ್ನ್, ಒಂದೊಂದು ವೆರೈಟಿ, ಒಂದೊಂದು ಕಲರ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಪ್ಯಾಂಟ್ ಕೂಡ 200 ರುಪೀಸಿಗೆ, ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು. ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ನಿಮಗೆ ನನ್ನ ವ್ಲಾಗ್ಸ್ ಇಷ್ಟವಾದಲ್ಲಿ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿ ನೆಕ್ ಲಾಂಗ್ ಕುರ್ತಾಸ್, ಇದೆಲ್ಲ ನಿಮಗೆ 250-300 ರೇಂಜಲ್ಲಿ ಸಿಗುವಂಥದ್ದು. ಇಲ್ಲಿ ಮಕ್ಕಳ ಕಲೆಕ್ಷನ್ ಡ್ರೆಸ್ಸಸ್ ಎಲ್ಲ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಒಂದೊಂದು ಪ್ಯಾಟರ್ನ್ ಒಂದೊಂದು ಥರ ಇದೆ. ಒಂದೊಂದು ಕ್ವಾಲಿಟಿ ನೋಡ್ತಾ ಇರ್ಬೋದು. ಚಪ್ಪಲ್ಸ್ ನೋಡಿ, ಒಂದೊಂದು ಪ್ಯಾಟರ್ನ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಿಮಗೆ ಚಪ್ಪಲ್ಸ್ ಕಲೆಕ್ಷನ್ಸ್ ತುಂಬಾ ವೆರೈಟೀಸ್ ಸಿಗುತ್ತೆ ಅಲ್ಲಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕಂಟಿನ್ಯೂವಿಂಗ್ ಪಾರ್ಟ್ 2 ವ್ಲಾಗ್ ನಾನು ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ವ್ಲಾಗಲ್ಲಿ ನಿಮಗೆ ಬ್ಯಾಗ್ ಕಲೆಕ್ಷನ್ಸ್ ವ್ಲಾಗ್ ಬರುತ್ತೆ. ಸೊ ಖಂಡಿತವಾಗ್ಲೂ ಅದನ್ನು ನಾಳೆ ಚೆಕ್ ಮಾಡಿ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದಕ್ಕೆ 150 ಅಲ್ಲ, ಮನೆಯಲ್ಲಿ ಹಾಕ್ಲಿಕ್ಕೆ ಶಾರ್ಟ್ಸ್ ಥರ.